ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿ ಸಮಗ್ರ. ಜಮೀನು ವಿವಾದ ಹಿನ್ನೆಲೆ ಮನೆಗೆ ಬೆಂಕಿ ಹಚ್ಚಿ ಇಡೀ ಕುಟುಂಬವನ್ನ ಹತ್ಯೆ ಮಾಡೋದಕ್ಕೆ ಯತ್ನಿಸಿದಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಡಣಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಶಿವಲಿಂಗಪ್ಪ ಎಂಬಾತ ಈ ಕೃತ್ಯವನ್ನ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಗುಂಡೇರಾವ್ ಎಂಬುವರಿಗೆ 4 ಎಕರೆ ಜಮೀನನ್ನ ಮಾರಿ 12 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ಪಡೆದಿದ್ದ. ಆದ್ರೆ ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ವಿಚಾರಕ್ಕೆ ಈಗ ಕಿರಿಕ್ ಕೂಡ ಮಾಡ್ಕೊಂಡಿದ್ದ. ಜಗಳ ಅನ್ನೋ ಕೋಪಕ್ಕೆ ತಿರುಗಿ ಆ ಜಗಳ ಗುಂಡೇರಾವ್ ಮನೆಗೆ ಪೆಟ್ರೋಲ್ ಬಾಂಬ್ ಅನ್ನು ಎಸೆದು ಸಾಮೂಹಿಕ ಹತ್ಯೆಯನ್ನು ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನಲಾಗ್ತಾ ಇದೆ. ಅದೃಷ್ಟವಶಾತ್ ಗ್ರಾಮಸ್ಥರ ಸಹಾಯದಿಂದ ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಿಂದಲೇ ಬಚಾವಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಶರಣಪ್ಪ ಭೇಟಿ ನೀಡಿ ತನಿಖೆಯನ್ನ ಕೂಡ ಈಗ ಮುಂದುವರಿಸಿದ್ದಾರೆ. ಇವರು ಇರ್ತಾರೆ, ಇವರು ಹೊಂದಾಗಿರ್ತಾರೆ. ಅಲ್ಲಿ ಅವ್ರು ಇವ್ರು ಫೋನ್ ಕೈಲಿ ಊಟ ಕೂತಾರೆ. ಇದು ಸರ್ ಹೊಲ ತೊಗೊಂಡಿಲ್ಲ, 4 ಎಕರೆ ಶ್ರೀಮಂತ ಅಂತಾರೆ. ಯಾರು ಬಂದು ತೊಗೊಂಡೆ ಸರ್. 13 ಲಕ್ಷ ಕೊಟ್ಟೆ ಸರ್. ನಾ 13 ಲಕ್ಷ ಕೊಡಬೇಕು. ನಾವು ರೆಸ್ಟ್ ಕೊಡೋಕ್ಕೆ ಆಗಿ ಕೋರ್ಟಿಗೆ ಕೇಸು ಮುಗಿಸಿದೆ. ಈಗಾಗಲೇ ಕೋರ್ಟಿಗೆ ಕೇಸು 4 ಎಕರೆ ಒಂದು 13 ಕೊಟ್ಟಾರೆ. ಊರಾಗ ಸಮಕ್ಷದ ಎಲ್ಲ ಸಹಿ ಮಾಡ್ಕೊಂಡು ರೊಕ್ಕ ಕೊಟ್ಟಾರೆ. ಈಗ ಮುಂದೆ ಏನಾಯ್ತು ಮಾಡ್ಕೊಂಡು ರಿಜಿಸ್ಟ್ರೇಷನ್ ಲಾಕ್ಡೌನ್ ಬರ್ತಾರೆ. ಎಲ್ಲ ಆಫೀಸ್ಗಳು ಬಂದಾದ್ರಿ. ಮತ್ತು ಸ್ವಲ್ಪ ಲೇಟ್ ಆಯ್ತದ ಆಫೀಸ್ಗಳು ಚೆನ್ನಾಗಿ ಮಾಡಕ್ಕೆ ಹೋಗೋಣ. ನಾ ರೊಕ್ಕನೂ ಕೊಟ್ಟಿಲ್ಲ, ನೀನು ಹೊಲನೂ ಕೊಡಲ್ಲ ಅಂತ ಹೇಳ್ಬಿಟ್ರಿ. ಮುಂದೆ ಕೇಸ್ ಅವನೇ ಮಾಡ್ದಂಡ್ರಿ. ಮತ್ತು ಕೇಸ್ ಕೋರ್ಟಿಗೆ ಬಿಡ್ತಾರೆ. ಕೋರ್ಟ್ನೆಲ್ಲ ನೀನು ಪಿ ಎಸ್ ಹೋಗಿ ಮಾಡ್ಕೊಂಡು ಇವತ್ತು ಇಟ್ಟಿರಿ ಸರ್. ಅವ್ರೇನು ಹೋಗಂದ್ರೆ ಎಲ್ಲ ಮಾಡ್ಕೊಂಬರೋಣ ಅಂತ ಹೇಳೋಣ. ಇಲ್ಲಿ ಊರಾಗ 8 ಮಂದಿ ಪಂಚಾಯತಿ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಬರೋಣ ಅಂದ್ರೆ ಇದೇ ಮಾಡ್ಯಾನ 9ಗೆ. ಬಸ್ ಚಾಲಕರ ನಿರ್ಲಕ್ಷ್ಯದಿಂದ ವಾಹನ ಸವಾರರು ಸಾವನ್ನಪ್ಪಿರುವಂತಹ ಘಟನೆ ಬೀದರ್ ನಗರದ ಶಿವನಗರ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನಡೆದಿದೆ. ದ್ವಿಚಕ್ರ ವಾಹನ ಸವಾರರ ಬಸ್ ಮುಂದೆ ಸಂಚರಿಸ್ತಾ ಇದ್ದಂಥ ವೇಳೆ ಬಸ್ ಚಾಲಕನ ಅಜಾರೂಕತೆಯಿಂದ ಬಸ್ ಸವಾರನ ಮೇಲೆ ಹರಿದು ಬಂದಿದೆ. ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿತ್ತು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿ ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೆಎಲ್ಇ ನಿರ್ದೇಶಕ ಶಂಕರಣ್ಣ ಮನವಳಹಳ್ಳಿ ಸರ್ಕಾರ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಶಂಕರಣ್ಣ ಅವರಿಗೆ ಇನ್ನು ಶಿಕ್ಷಣ ಹಾಗೂ ಸಹಕಾರ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ರಾಜ್ಯ ಸರ್ಕಾರದ ಸಹಕಾರ ಕ್ಷೇತ್ರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಕೂಡ ಘೋಷಣೆಯನ್ನ ಮಾಡಲಾಗಿತ್ತು. ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂತಹ ಕಾರ್ಯಕ್ಕೆ ಸಂದಂತ ಗೌರವ ಇದು. ಗುರುಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿ ಅನೇಕ ಸಹಕಾರ ಸಂಘ ಸಂಸ್ಥೆಗಳ ಸಬಲೀಕರಣಕ್ಕೆ ಶ್ರಮಿಸಿದ್ದಾರೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ಶಂಕರಣ್ಣ ಅವರ ಅಲ್ಲಿ ಸಂತಸ ಕೂಡ ಮೂಡಿದೆ. ಈಗ ಅವರ ಒಂದು ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಡೆಸೋದು ಭಾಳ ಸರಳ ಐತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಜನರಿಗೆ ಸೇವೆ ಕೊಡಬೇಕು. ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಇವತ್ತೇನು ಇಂಟ್ರೆಸ್ಟ್ ರೇಟ್ ಇದೆ, ಸಾಲ ಕೊಡೋರ್ಗೂ ಇರ್ಬೋದು, ಡಿಪಾಸಿಟ್ ಕೊಡೋರ್ಗೂ ಇರ್ಬೋದು, ಅದು ರೀಸನೇಬಲ್ ಇರ್ಬೋದು. ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದರೆ ಕಡಿಮೆ ಇದರೊಳಗೆ ಇಂಟ್ರೆಸ್ಟ್ನೊಳಗೆ ನಾವು ಕೊಡ್ಬೋದು. ಪ್ರಮಾಣ ಹೆಚ್ಚಾದರೆ, ಬಿಸ್ನೆಸ್ ಹೆಚ್ಚಾದರೆ ಮಾಡ್ಬೋದು. ಕಡಿಮೆ ಬಿಸ್ನೆಸ್ ಆದರೆ ಡಿವೈಡ್ ಆಗಿರ್ತದೆ. ನಾನು ಅವ್ರಿಗೆ ನಮ್ಮ ಗಿರಾಕಿಗಳಿಗೆ ನಾವು ನಿಜವಾಗ್ಲೂ ಅಭಿನಂದನೆ ಹೇಳಬೇಕು. ಯಾಕೆ ಹೇಳ್ತೀನಿ ಅಂದರೆ, ನಾವು ನಮಗೆ ಸಹಕಾರ ಮಾಡಿ ಸಾಲ ತೊಗೊಂಡವರು ಕೊಟ್ಟರು. ಮುಂದೆ ಡಿಪಾಸಿಟರು ಬಂದರು. ಇವತ್ತು ಗೌರ್ಮೆಂಟ್ ಸೆಕ್ರೆಟರಿಗಳಿಗೆ ನಾವು ಸುಮಾರು ಹಣವನ್ನು ಇಟ್ಟು ಸತತವಾಗಿ ನಾವು 7ನೇ ವರ್ಷ ಡಿವಿಡೆಂಡ್ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ಕೋಆಪರೇಟಿವ್ ಹಾಸ್ಪಿಟಲ್ ಇರ್ಬೋದು, ನೀವು ನೋಡಿ JG ಕೋಆಪರೇಟಿವ್ ಹಾಸ್ಪಿಟಲ್,
ಅದು ಸಹಿತ ಒಂದು ಸ್ವಲ್ಪ ಕುಂಠಿತ ಇತ್ತು. ಇವತ್ತು ಅದು ಸಹಿತ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಅಕ್ರಮವಾಗಿ ಸಾಗಿಸ್ತಾ ಇರುವಂತಹ 16 ಲಕ್ಷ ಮೌಲ್ಯದ ಶ್ರೀಗಂಧದ ತುಂಡನ್ನ ಜಪ್ತಿ ಮಾಡಲಾಗಿದೆ. ಮಾಡಿಕೊಂಡಿರುವಂತಹ ಘಟನೆ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ಸಸ್ತಾಪುರ ಬಂಗ್ಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಶ್ರೀಗಂಧದ ತುಂಡನ್ನ ಇದೀಗ ಜಪ್ತಿ ಕೂಡ ಮಾಡಿದ್ದಾರೆ. ತೆಲಂಗಾಣದಿಂದ ಮಹಾರಾಷ್ಟ್ರಕ್ಕೆ ಶ್ರೀಗಂಧದ ತುಂಡುಗಳನ್ನ ಚೀಲಗಳಲ್ಲಿ ತುಂಬಿಕೊಂಡು ವಾಹನದಲ್ಲಿ ಸಾಗಣೆಯನ್ನ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಖಚಿತವಾದಂತಹ ಮಾಹಿತಿಯ ಮೇರೆಗೆ ನಗರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ವಾಘಮೋಡೆ ಅವರು ವಲಯ ಅರಣ್ಯ ಅಧಿಕಾರಿ ಮಹೇಂದ್ರ ಮೌರ್ಯ ಇಬ್ಬರು ಸೇರಿ ದಾಳಿಯನ್ನು ನಡೆಸಿ ಶ್ರೀಗಂಧದ ತುಂಡುಗಳನ್ನು ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಪಂಚಮಶಾಲಿ ಮೀಸಲಾತಿ ಹೋರಾಟ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಪಂಚಮಶಾಲಿ ಹೋರಾಟ ಪಕ್ಷಾತೀತವಾದಂತಹ ಹೋರಾಟ, ಇದರಲ್ಲಿ ರಾಜಕಾರಣ ಇಲ್ಲ, ನಾನು ಹೋರಾಟದ ಮುಂಚೂಣಿಯಲ್ಲಿದ್ದು ಹೋರಾಟವನ್ನ ಮಾಡ್ತಾ ಇದ್ದೆ ಅಂತ ಕೂಡ ಹೇಳಿದ್ದಾರೆ. ಈಗಲೂ ಕೂಡ ಹೋರಾಟವನ್ನ ಮಾಡ್ತಿದ್ದೇನೆ, ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಸಮಾಜಕ್ಕೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ. ಕೆಲ ಹೋರಾಟಗಳಿಗೆ ನನ್ನ ಸಹೋದರ ಹಾಗೂ ಪುತ್ರನನ್ನ ಕೂಡ ಕಳಿಸ್ತಾ ಇದ್ದೆ. ಸಚಿವೆಯಾಗಿ ಸಮಾಜದ ಋಣವನ್ನ ತೀರಿಸ್ತಾ ಇದ್ರೆ ಮನುಷ್ಯತ್ವೇ ಅಲ್ಲ. ಅಂದ್ರೆ ನಾನು ಸಚಿವೆಯಾಗಿ ಸಮಾಜದ ಋಣ ಏನಿದೆ ಅದನ್ನ ತೀರಿಸಬೇಕು. ಒಂದ್ ವೇಳೆ ಆ ಋಣವನ್ನ ತೀರಿಸಲಿಲ್ಲ ಅಂದ್ರೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇನ್ನು ನಾನು ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಕೆಲ ಹೋರಾಟಗಳ ದಿನಾಂಕ ನನಗೆ ಹೊಂದಾಣಿಕೆಯಾಗದ ಕಾರಣ ನಾನು ಅದಕ್ಕೆ ಹೋಗಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ. ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂಥವಳು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದ್ದೇನೆ. ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಡಕನ್ನೋದು ಏನೂ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಕೇವಲ ಬಿಜೆಪಿ ಇದ್ದಾಗ ಮಾತ್ರ ನಿಮ್ಮ ಹೋರಾಟ ಇರುತ್ತೆ ಅಂತ ನೀವು ಮಾತ್ರ ಮಾಡ್ತೀರಿ ಅಂತ. ಬಿಜೆಪಿ ಇದ್ದಾಗ ನಿಮ್ಮ ಹೋರಾಟ ಇತ್ತು, ಬಟ್ ಈಗ ಅಷ್ಟು ಇಲ್ಲ ಅಂತ ಯಾವತ್ತೂ ನೋಡಿ ಖಂಡಿತ ಇದೆ. ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸು ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದರೆ ಅದು ನಾವು ಮನುಷ್ಯತ್ವದ ಧರ್ಮಗುಣ ಅಲ್ಲ. ಖಂಡಿತವಾಗ್ಲೂ ನಾನು ಮಂತ್ರಿಯಾಗಿ 3 ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ, ನಿರಂತರವಾಗಿದ್ದೀನಿ, ಮೀಟಿಂಗಲ್ಲಿ ಇದ್ದೀನಿ, ಹೋರಾಟದಲ್ಲಿದ್ದೀನಿ. ನಾನು ಹೋಗಲಿಕ್ಕೆ ಆಗಲಿಲ್ಲ. ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ, ಅವರು ಕೊಟ್ಟಂಥ ಡೇಟು ಹೊಂದಾಣಿಕೆ ಆಗದಲ್ಲದೆ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗಲಿಲ್ಲ, 2 ಸಾರಿ ತಮ್ಮನ್ನು ಕಳಿಸ್ದೆ, ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ, ಮಗನ ಕಳಿಸ್ದೆ. ಸಮಾಜ ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ. ಈಗ ಅಧಿವೇಶನ ಹೋರಾಟದಲ್ಲಿ ಭಾಗಿಯಾಗ್ತೀರಾ? ಹೋರಾಟ ಮಾಡ್ತೀನಿ ನೋಡಿ, ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ, ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ. ಯಾಕಂದರೆ ಅದು ಸರ್ಕಾರ ಇರಲಿ, ಇದೇ ಸರ್ಕಾರ ಇರಲಿ, ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಚರ್ಚೆಗಾಗಿಯೇ ಬೆಳಗಾವಿಯಲ್ಲಿ ಅಧಿವೇಶನವನ್ನು ನಡೆಸ್ತಾ ಇರೋದು ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಈ ಭಾಗಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿಯೇ ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ನಿರ್ಮಿಸಲಾಗಿದೆ. ಚಳಿಗಾಲದ ಅಧಿವೇಶನವನ್ನು ಕೂಡ ಇಲ್ಲಿಯೇ ಮಾಡಲಾಗ್ತಾ ಇದೆ. ಈ ಒಂದು ಭಾಗದ ಸಮಸ್ಯೆಗಳು, ಬೇಡಿಕೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋದಕ್ಕೆ ವಿಪಕ್ಷದವರ ಸಹಕಾರ ಕೂಡ ತುಂಬಾ ಮುಖ್ಯ ಅಂತ ಕೂಡ ಹೇಳಿದ್ದಾರೆ ಜಮೀರ್. ಇನ್ನು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ. ಚಂದ್ರಶೇಖರ ಗುರೂಜಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಸ್ವಾಮೀಜಿ ದೊಡ್ಡವರು, ಅವರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು CWBC ಸಭೆಗಾಗಿ ದೆಹಲಿಗೆ ಕೂಡ ಹೋಗಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಹೋಗಿರೋದಲ್ಲ ಅವರು, ಈ ಕುರಿತು ಯಾವುದೇ ಚರ್ಚೆಗಳು ಕೂಡ ಆಗಿಲ್ಲ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಏನಾಗುತ್ತೆ ಅನ್ನೋದು ಆ ಒಂದು ವಿಚಾರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಈ ಒಂದು ವಿಷಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸಂಪುಟ ಪುನರ್ರಚನೆ ಕುರಿತು ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಅದನ್ನು ತೀರ್ಮಾನ ಮಾಡಬೇಕು ಅಂತ ಕೂಡ ಸ್ಪಷ್ಟವನ್ನ ಕೊಟ್ಟಿದ್ದಾರೆ ಜಮೀರ್ ಅವರು. ಹೆಸ್ಕಾಂ ಚೇರ್ಮನ್ ಆಗಿದ್ದಾರೆ, ಅವ್ರು ಚಾರ್ಜ್ ತೊಗೊಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ನಸೀರ್ ಅಹಮದ್ ಸಾಬ್ರು ಬಂದಿದ್ದೀವಿ. ನಮ್ಮ ಆಜಂಪೀರ್ ಖಾದ್ರಿ XMLA
ಅವರು ಹೆಸ್ಕಾಮ್ ಚೇರ್ಮನ್ ಆಗಿ ಮಾಡಿದ್ದಾರೆ. ಅವ್ರು ಚಾರ್ಜ್ ತೊಗೊಳ್ತಾರೆ, ಚಾರ್ಜ್ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ. ಸರ್ ಸಚಿವ ಸಂಪುಟ ಮತ್ತೆ ಇಲ್ಲ, ಏನು ನಮ್ಗೆ ಇದ್ದವ್ರಿಗೂ ಏನು ಮಾಹಿತಿ ಇಲ್ಲ, ಆ ಥರ ಇಲ್ಲ. ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು, ಆ ಥರ ಚರ್ಚೆ ಮಾಡಿಲ್ಲ. ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ಥರ ಚರ್ಚೆ ಆಗಲಿಲ್ಲ. CM DCM ದಿಲ್ಲಿ ಇಲ್ಲ, CWC ಮೀಟಿಂಗ್ ಇತ್ತು CMದು. ಆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲಿ ಹೋಗಿರೋ, ದಿಲ್ಲಿಗೆ ಹೋಗಿರೋ. ಇದಕ್ಕಂತ ಏನು ಹೋಗಲಿಲ್ಲ, ಓದಂಗಿಲ್ಲ. ಸರ್ ಚಂದ್ರಶೇಖರನಾಥ್ ಸ್ವಾಮೀಜಿ ಅವರು ಮುಸ್ಲಿಂ ಮತನ ರದ್ದು ಮಾಡಬೇಕು ಅನ್ನೋ ಹೇಳಿಕೆಯನ್ನು ಇಲ್ಲ, ಅದು ಸರಾಸರಿ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ. ಈಗ ಸಂವಿಧಾನದಲ್ಲಿರೋದು, ಮತ ಕೊಡೋದು ಸಂವಿಧಾನದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು. ಅದು ಹಕ್ಕದು, ಎಲ್ಲರದು ಹಕ್ಕು, ಮುಸಲ್ಮಾನ ಅಂತ ಇಲ್ಲ, ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದು ಅದು ಹಕ್ಕದು. ಅದು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ, ಸ್ವಾಮೀಜಿ ಅವ್ರು ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು. ಸರ್ ಈಗ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅನ್ನೋ ಇದು ಇದೆ. ಅದಕ್ಕಂತ ತಾನೇ ಅಸೆಂಬ್ಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು. ಆ ಹಿನ್ನೆಲೆಯಲ್ಲೇ ವಿಧಾನಸೌಧ ಕಟ್ಟಿರೋದು ಬೆಳಗಾಮಲ್ಲಿ. ಅಲ್ಲ, ಪ್ರತಿ ಬಾರಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ವಿಚಾರ ಇಟ್ಕೊಳ್ಳೋದು, ಅದ್ರ ಮೇಲೇ ದಿನ ದೂಡಿ ಬಿಡುತ್ತೆ. ಈಗ ನೀವು ವಿರೋಧ ಪಕ್ಷದವ್ರಿಗೆ ಹೇಳ್ಬೇಕು ಈ ಮಾತು, ಇದ್ರ ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು. ನಾವು ಸರ್ಕಾರ, ವಿರೋಧ ಪಕ್ಷದವ್ರಿಗೆ ಈ ಮಾತು ಹೇಳಬೇಕಾಗಿರೋದು. ಕಾರು ಬೈಕು ಮುಖಾಮುಖಿಯಾಗಿ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಯಾದಗಿರಿಯ ಶಹಾಪುರಿನ ಮದ್ರಿಕೆಯಲ್ಲಿ ನಡೆದಿದೆ. ಕಾರು ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಈ ಒಂದು ದುರ್ಘಟನೆ ಕೂಡ ಸಂಭವಿಸಿದೆ. ಸ್ಥಳದಲ್ಲಿ ಅಳ್ಳೆಪ್ಪ 45 ವರ್ಷ, ಮಲ್ಲಯ್ಯ 35 ವರ್ಷ ಮೃತವಾದಂತಹ ದುರ್ದೈವಿಗಳಾಗಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ಕೂಡ ರವಾನೆಯನ್ನ ಮಾಡಿತ್ತು. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಚಿರತೆಯೊಂದು ಮನೆ ಬಾಗಿಲಿಗೆ ಎಂಟ್ರಿ ಕೊಟ್ಟು ನಾಯಿಯನ್ನ ಹೊತ್ತೊಯ್ದಿರುವಂತಹ ಘಟನೆ ಮಂಡ್ಯದ ಗಂಗಾಧರ ನಗರದಲ್ಲಿ ನಡೆದಿದೆ. ನಗರದಲ್ಲಿ ಚಿರತೆಯ ಹಾವಳಿ ಇದೀಗ ಅತಿಯಾಗಿ ನಡೀತಾ ಇದ್ದು, ಹಸು, ದನ, ಕರು, ನಾಯಿಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅರಣ್ಯ ಇಲಾಖೆಗೆ ಸ್ಥಳೀಯರು ಸಾಕಷ್ಟು ಸಾರಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು, ಕ್ಯಾರೆ ಅಂತ ಇಲ್ಲ. ಕಳೆದ ದಿನ ಚಿರತೆ ಗ್ರಾಮಕ್ಕೆ ನುಗ್ಗಿ ರಾಮದಾಸ ಎನ್ನುವವರ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದು ನಾಯಿಯನ್ನು ಹೊತ್ತೊಯ್ದಿದೆ. ಈ ಒಂದು ದೃಶ್ಯ ಏನಿದೆ ಅದು CCTVಯಲ್ಲಿ ಕೂಡ ಸೆರೆಯಾಗಿದೆ. ಈಗಲಾದರೂ ಚಿರತೆಯನ್ನು ಸೆರೆ ಹಿಡಿಯಿರಿ ಅಂತ ಹೇಳಿ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅಂದರೆ ಇದಕ್ಕೂ ಮೊದಲೇ ಎಷ್ಟೋ ಬಾರಿ ಸ್ಥಳೀಯರು ಅಧಿಕಾರಿಗಳಿಗೆ ಹೇಳಿದ್ದಾರೆ ಚಿರತೆ ಬಗ್ಗೆ, ಆದರೆ ಯಾವುದಕ್ಕೂ ಕೂಡ ಕ್ಯಾರೆ ಎನ್ನದಂಥ ಅಧಿಕಾರಿಗಳು ಈಗ ಈ ಒಂದು ಘಟನೆಯ ನಂತರವಾದರೂ ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ಒಂದು 2-3 ಹಸಿನ ಕರುಗಳು ಹೋಗಿದ್ದಾವೆ, ಒಂದು ಎಮ್ಮೆ ಕರ ಹೋಗಿದೆ, ಕೋಳಿ ಅಂತೂ ಕೇಳಂಗೆ ಇಲ್ಲ. ಆವಡಿ ಜಾಸ್ತಿ ಆಗಿದೆ ಚಿರತೆದು. ಅಧಿಕಾರಿಗಳು ಒಂದು ಸರಿ ಬಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅವ್ರಿಗೆ ಮುನ್ಸೂಚನೆ ನೀಡಿದ್ದು, ಅವ್ರು ಬಂದು ಒಂದು ಸರಿ ಬೋನ್ ಇಟ್ಟಿದ್ರು, ಮತ್ತೆ ಪುನಃ ಕೇಳೋದಕ್ಕೆ ಅವ್ರು ಬೋನ್ ಇಟ್ಟಿಲ್ಲ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 15 ದಿನಗಳಲ್ಲಿ ಒಟ್ಟು 5 ಬಾಣತಿಯರು ಮೃತಪಟ್ಟಿತ್ತು. ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ದಂತೆ ಸರ್ಕಾರ ತನಿಖೆಯನ್ನು ನಡೆಸೋದಕ್ಕೆ ಮತ್ತೊಂದು ಸಮಿತಿಯನ್ನು ಕೂಡ ಈಗ ರಚನೆ ಮಾಡಿದೆ. ಆದರೆ ಈ ಹಿಂದೆ ರಚಿಸಲಾಗಿದ್ದಂತಹ ತನಿಖಾ ಸಮಿತಿ ವರದಿಯನ್ನು ಸಿದ್ಧಪಡಿಸಿ ಈಗಲಾಗಲೇ ಸರ್ಕಾರಕ್ಕೆ ಕೂಡ ಕೊಟ್ಟಿದೆ. ಈ ವರದಿಯನ್ನ ಸರ್ಕಾರ ಗೌಪ್ಯವಾಗಿಟ್ಟಿದ್ದು ವಿಪಕ್ಷಗಳ ಆಕ್ರೋಶಕ್ಕೆ ಕೂಡ ಇದೀಗ ಕಾರಣವಾಗ್ತಾ ಇದೆ ಈ ಒಂದು ವಿಚಾರ. ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 10 ದಿನಗಳಲ್ಲಿ 5 ಮಂದಿ ಬಾಣತಿಯರ ಸಾವಾಗಿತ್ತು. ಈ ಬಗ್ಗೆ ತಜ್ಞರ ತಂಡ ತನಿಖೆಯನ್ನ ಮಾಡಿ ನೀಡಿರುವ ವರದಿಯನ್ನ ಕರ್ನಾಟಕ ಸರ್ಕಾರ ಗೌಪ್ಯವಾಗಿ ಮುಚ್ಚಿಟ್ಟಿರುವುದು ಹಲವಾರು ಅನುಮಾನಗಳಿಗೆ ಎಡೆಯನ್ನ ಮಾಡಿಕೊಡ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಕೂಡ ಮಾಡಿದ್ದಾರೆ.
ಮನೆ ಮುಂದೆ ಹಸು ಕರುಗಳು ಇದ್ರೆ ಸ್ವರ್ಗ ಹತ್ತಿರವಿದ್ದಂತೆ. ಈಗೀಗಂತೂ ಹಸುಗಳಿಂದಲೇ ಕೆಲವರು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸಾಫ್ಟ್ವೇರ್ ಕಂಪನಿಗಳಿದ್ದಂತಹ ಕೆಲಸವನ್ನ ಬಿಟ್ಟು ಎಷ್ಟೋ ಜನ ಹಸುಗಳನ್ನು ತಂದು ಅವುಗಳಿಂದಲೇ ಸುಂದರವಾದಂತಹ ಜೀವನವನ್ನು ಕಟ್ಕೊಂಡು ಆ ಒಂದು ಜೀವನವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲೊಂದು ಹಸು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕರುಗಳನ್ನು ಹಾಕಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದ ನಿವಾಸಿ ಕಂಟಿ ಶಿವಣ್ಣ ಎಂಬುವರಿಗೆ ಸೇರಿದಂತಹ ಹಸುವೊಂದು ಒಂದು ಬಾರಿಗೆನೆ 3 ಕರುಗಳಿಗೆ ಜನ್ಮವನ್ನು ನೀಡಿರುವಂತಹ ಘಟನೆ ಕೂಡ ನಡೆದಿದೆ. ಕರುಗಳು ಮುದ್ದು ಮುದ್ದಾಗಿದ್ದು ನೋಡಲು ಅಂದವಾಗಿ ಕೂಡ ಇವೆ. 3 ಕರುಗಳಿಗೆ ಹಸು ಜನ್ಮ ನೀಡಿದ ಹಿನ್ನೆಲೆಯಲ್ಲಿ ಮಾಲೀಕ ಕಂಟಿ ಶಿವಣ್ಣ ಕುಟುಂಬಸ್ಥರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 3 ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ ಹಸು ಹಾಗೂ ಅದರ 3 ಕರುಗಳು ಆರೋಗ್ಯವಾಗಿವೆ ಅಂತ ಹೇಳಿ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಇದೇ ಮೊದಲ ಬಾರಿಗೆ ಅನಿಸುತ್ತೆ ಒಂದು ಹಸು 3 ಕರುಗಳಿಗೆ ಜನ್ಮವನ್ನು ನೀಡಿರುವಂಥದ್ದು. ಹೀಗಾಗಿ ಆ ಕುಟುಂಬಸ್ಥರು ತಮ್ಮ ಸಂತಸವನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್. ಸುದ್ದಿ ನಿಖರ ಪ್ರಖರ ಮಾಹಿತಿಗಾಗಿ.